ನಾಡಿದ್ದು ಡಿವೋರ್ಸ್ ಆದ್ಮೇಲೆ ಈ ಮನೆ ಖಾಲಿ ಮಾಡಿ ಮಮ್ಮಿ ಹತ್ರ ಹೋಗ್ಬೇಕು. ಬರೋ ಜೀವನಾಂಶದಲ್ಲಿ ಆದಿತ್ಯನ್ ಪಾರ್ಟ್ನರ್ಶಿಪ್ ಅಲ್ಲಿ ಹಾರಿಕಾ ಇವೆಂಟ್ಸ್ ಅಂತ ಹೊಸ ಕಂಪ್ನಿ ಶುರು ಮಾಡ್ಬೇಕು. ಏನೇ ಮಾಡ್ತಿದ್ಯಾ? ನೀನ್ ಹೊಟ್ಟೆ ತುಂಬಾ ತಿನ್ಸಿದ್ಯಲ್ಲ, ಅರ್ಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ಸಾರಿ ಕಣೆ, ಆ ವಸು ಹೊಡೆದಿದ್ ಏಟ್ ತಡ್ಕೊಳಕ್ಕಾಗ್ದೆ ನಿನಗೆ ಬಲವಂತವಾಗಿ ತಿನ್ನಿಸ್ಬೇಕಾಗ್ ಬಂತು. ಈ ಟಾರ್ಚರ್ ಇನ್ನೆಷ್ಟು ದಿನ ಬಿಡು, ನಾಡಿದ್ದು ಈ ಮನೆಯಿಂದ ಹೋಗ್ತೀನಲ್ಲ. ಇವ್ರ ಆಡೋದ್ ನೋಡ್ತಿದ್ರೆ ನಿನ್ನ ಕಳ್ಸೋ ತರ ಕಾಣ್ತಾ ಇಲ್ಲ ಕಣೆ. ಯಾವ್ದೋ ಒಂದ್ ಕಡೆಯಿಂದ ನಿನಗ್ ವಿಚ್ಛೇದನ ಸಿಗದೆ ಇರೋ ಹಾಗೆ ಮಾಡಿ ಇಲ್ಲೇ ಉಳಿಸ್ಕೋತಾರ ಅನ್ಸುತ್ತೆ. ಅದಕ್ಕೆ ನಾನು ಒಪ್ಕೋಬೇಕಲ್ಲ, ನನ್ ಲಾಯರ್ ಕೂಡ ಒಪ್ಕೊಳ್ಳಲ್ಲ. ವಸು ಏನೋ ಪ್ಲಾನ್ ಮಾಡಿದಾಳೆ ಅಂತ ನನಗ್ ಡೌಟ್ ಇದೆ ಕಣೆ. ಅವಳ ಧೈರ್ಯ ನೋಡ್ತಿದ್ರೆ ನಿನ್ ಲಾಯರ್ನ ಮೀರ್ಸೋ ಒಂದ್ ಉಪಾಯ ಅವಳು ಮಾಡಿದಾಳೆ ಅಂತ ನನಗ ಅನುಮಾನ ಕಣೆ. ಅದೆಲ್ಲ ನಮ್ಮನ್ನ ಹೆದರೋಸೋದಕ್ಕೆ ಆಂಟಿ, ನಾನು ಭಯ ಪಡೋ ಅಂತವಳಲ್ಲ. ಆದ್ರೆ ಅವಳನ್ನ ನೋಡ್ತಿದ್ರೆ ನನಗ್ ಭಯ ಆಗ್ತಿದೆ ಕಣೆ. ಕಡೆಗೆ ಆ ರಾಕಿ ಅನು ಕೂಡ ಹೊಡೆಯೋ ತರ ನೋಡ್ತಿದ್ರು, ಕಣ್ಣಲ್ಲೇ ಸುಡೋ ತರ ನೋಡ್ತಿದ್ರು. ಅವ್ರು ಏನ್ ಮಾಡಿದ್ರು ನಾಳೆ ತನಕ ಮಾತ್ರ ಆಂಟಿ, ನಾಡಿದ್ದು ಅವ್ರ ಆಟ ನಡೆಯಲ್ಲ. ವಸು ಅಕ್ಕ ಎಂಥದ್ದೇ ಪ್ಲಾನ್ ಮಾಡಿದ್ರು ನಾನು ವಾಪಸ್ ಕೊಡ್ತೀನಿ. ಹಾಗಾದ್ರೆ ಖಂಡಿತ ವಿಚ್ಛೇದನ ತಗೋತೀಯ ತಾನೆ? ತಗೋತೀನಿ. ನನಗೆ ಕಮಿಷನ್ ಕೊಡ್ತೀಯ ಅಲ್ವಾ? ಕೊಡ್ತೀನಿ. ನಿನಗೋಸ್ಕರ ಇವತ್ತು ವಸು ಕೈಯಿಂದ ಕಪ್ಪಾಳಕ್ಕೆ ಹೊಡ್ಸ್ಕೊಂಡಿದೀನಿ ಕಣೆ. ಅಂದ್ರೂ ಅನ್ನಿಸ್ಕೊಂಡಿದೀನಿ, ಸ್ವಲ್ಪ ಜಾಸ್ತಿ ಕಮಿಷನ್ ಕೊಡೆ. ಮೊದ್ಲು ವಿಚ್ಛೇದನ ಜೀವನಾಂಶ ಸಿಗ್ಲಿ ಆಂಟಿ. ನೀನ್ ಮನ್ಸ್ ಮಾಡಿದ್ರೆ ಸಿಗುತ್ತಲ್ವಾ? ಪ್ರೆಗ್ನೆಂಟ್ ಆದ್ರೆ ಡಿವೋರ್ಸ್ ಸಿಗಲ್ಲ ಅಂತ ನೀನ್ ತಾನೇ ಭಯ ಪಡಿಸಿದ್ದು. ಅಂದ್ರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಕಣೆ. ಮಗು ಬೇಕೇ ಬೇಕು ಅಂತ ಅಖಿಲ್ ಪಟ್ಟು ಹಿಡಿತಾನೆ ಅನ್ಸತ್ತೆ. ಅಭಿ, ವಸು, ಭಾಸ್ಕರ್, ಪಾವನಿ ಎಲ್ರೂ ಅಖಿಲ್ ಕಡೆಗೆ ಇದ್ದಾರೆ. ನಿನ್ ಕಡೆ ನಾನು ನಿಮ್ಮಮ್ಮ ಬಿಟ್ರೆ ಬೇರೆ ಯಾರೂ ಇಲ್ಲ. ನಿನಗ್ ವಿಚ್ಛೇದನ ಸಿಗುತ್ತೋ ಇಲ್ವೋ? ಅಲ್ಲಿವರೆಗೂ ಬಂದ್ರೆ ನಾನೇ ಏನೋ ಒಂದ್ ಮಾಡ್ತೀನಿ ಆಂಟಿ. ಅಖಿಲಿಂದ ಬೇರೆ ಆಗೋದಕ್ಕೆ ಅಗತ್ಯ ಬಿದ್ರೆ ಆ ದೇವ್ರನ್ ಕೂಡ ಎದುರಿಸ್ತೀನಿ. ಹಾ, ಸ್ವಾಮಿ, ತುಂಬಾ ದಿನ ಆದ್ಮೇಲೆ ನಮ್ಮ ಮನೆಗೆ ಒಂದು ಸಂತೋಷದ ಸುದ್ದಿ ಕೊಟ್ಟಿದ್ಯಾ. ಹಾರಿಕಾ ತಾಯಿ ಆಗ್ತಿದ್ದಾಳೆ. ಈ ಮನೆಗೆ ವಾರಸ್ದಾರ ಬರ್ತಿದ್ದಾನೆ. ಹಾರಿಕಾ ನನ್ನ ಮಾತು ಕೇಳೋ ಹಾಗೆ ಮಾಡು ಸ್ವಾಮಿ. ಎಲ್ಲಿಗೆ ಹೋಗ್ತಿದ್ಯಾ ಹಾರಿಕಾ? ಏನ್ ಹೊಸದಾಗಿ ಕೇಳ್ತಿದ್ಯಲ್ಲ? ಆಫೀಸಿಗೆ ಹೋಗ್ತಿದ್ದೀನಿ. ಇನ್ಮೇಲೆ ನೀನು ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ, ಮನೇಲೇ ಇರಬೇಕು. ಹಾಗೆ ಹೇಳೋದಕ್ಕೆ ನೀನ್ ಯಾರು? ನನ್ನ ಕೆಲ್ಸ ನನ್ನ ಇಷ್ಟ. ಹಾಗಲ್ಲ ಹಾರಿಕಾ, ನೀನ್ ಜಾಸ್ತಿ ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದಾರಲ್ವಾ? ನಾಳೆ ಇವಳಿಗೆ ವಿಚ್ಛೇದನ ಸಿಕ್ಕದ್ಮೇಲೆ ಇವಳು ಜೀವನ ಮಾಡಕ್ಕೆ ಆ ಡಾಕ್ಟರ್ ಏನಾದ್ರೂ ದುಡ್ಡು ಕೊಡ್ತಾರ? ಯಾವ್ದೋ ಒಂದ್ ಕೆಲಸ ಮಾಡ್ಕೊಂಡು ಬದುಕ್ಬೇಕಲ್ಲ. ಅತ್ತೆ, ಯಾವ್ದೋ ಕೆಲಸ ಮಾಡ್ಕೊಂಡು ಬದುಕುವಂತ ಅಗತ್ಯ ಹಾರಿಕಾಗಿಲ್ಲ. ಆದಿತ್ಯ ಹತ್ರ ಕೆಲಸ ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನನಗ ಅಗತ್ಯ ಇದೆ, ನಾನು ಕೆಲಸ ಮಾಡ್ಲೇಬೇಕು. ಆದಿತ್ಯ ಒಳ್ಳೆಯವನಲ್ಲಮ್ಮ, ನಮ್ ಮಾತ್ ಕೇಳು. ಈ ಮಾತನ್ನ ಎಷ್ಟು ಸಲ ಹೇಳ್ತೀರಾ? ನಾನು ಈ ಮನೇಲಿರೋ ಈ ಒಂದು ದಿನಾನಾದ್ರೂ ನನ್ನ ಮನಃಶಾಂತಿಯಿಂದ ಇರಕ್ ಬಿಡಿ. ನಾಳೆ ವಿಚ್ಛೇದನ ತಗೊಂಡು ಹೊರಟೋಗ್ತೀನಿ. ನೀವೆಲ್ಲಿಗೂ ಹೋಗ್ಬೇಡಿ ಚಿಕ್ಕಮ್ಮ, ನಮ್ ಜೊತೆನೇ ಇರಿ. ಪುಟಾಣಿ ತಮ್ಮನು ಪುಟಾಣಿ ತಂಗಿನೂ ಹುಡ್ತಾರಲ್ಲ ಚಿಕ್ಕಮ್ಮ, ನೀವು ಮನೇಲೇ ಇರಿ. ಮಕ್ಕಳಿಗೂ ಕೂಡ ಟ್ರೈನಿಂಗ್ ಕೊಟ್ಟು ಹೇಳಿಸ್ತಿದ್ದೀರಾ? ನಾನು ಯಾರು ಹೇಳಿದ್ರು ಕೇಳಲ್ಲ. ನಾಳೆಯಿಂದ ನನ್ ದಾರಿ ನಂದು. ನನಗ್ ಸಿಗೋ ಜೀವನಾಂಶ ಸ್ಯಾಲರಿಯಿಂದ ಸಂತೋಷವಾಗಿ ಬದುಕ್ತೀನಿ. ನಿನಗ್ ಬೇಕಾಗಿರೋದು ದುಡ್ಡೇ ಅಲ್ವಾ ಹಾರಿಕಾ? ದುಡ್ಡಲ್ಲ, ಜೀವನಾಂಶ, ನಷ್ಟ ಪರಿಹಾರ. ಮಾತಿನರ್ಥ ಏನೇ ಆಗಿರಬಹುದು, ನಿನಗೆ ದುಡ್ಡಿನ ರೂಪದಲ್ಲೇ ಬೇಕಲ್ವಾ?
ಹೌದು ಕಣೆ, ದುಡ್ಡೇ ಬೇಕು. ದುಡ್ಡಿಲ್ಲ ಅಂದ್ಮೇಲೆ ಅವಳು ಹೇಗೆ ಬದುಕ್ತಾಳೆ? ಹಾಗಾದ್ರೆ ಆ ದುಡ್ಡೇ ಕೊಡ್ತೀವಿ. ನೀನು ಡಿವೋರ್ಸ್ ತಗೊಳ್ದೆ ಇಲ್ಲೇ ಇದ್ದು ಮಗುನ ಹೆತ್ಕೊಟ್ರೆ ಈ ಆಸ್ತಿಲಿ ಅರ್ಧ ನಿನಗೆ ಕೊಡ್ತೀವಿ ಹಾರಿಕಾ. ಅದ್ಗೆ ಏನ್ ಹೇಳ್ತಿದ್ದಾರೆ ಅದಕ್ಕೆ? ಅವಳಿಗೆ ಯಾಕೆ ಅರ್ಧ ಆಸ್ತಿ ಕೊಡ್ಬೇಕು? ತಪ್ಪೇನಿದೆ ಅಖಿಲ್? ಅವಳು ನಮ್ಮನೆಗೆ ಸೇರಿದವಳಲ್ವಾ? ಆಸ್ತಿ ನಮ್ಮ ಹತ್ರ ಇದ್ರೇನು, ಅವಳ ಹತ್ರ ಇದ್ರೇನು? ನಾನು ಒಪ್ಕೊಳ್ಳಲ್ಲ ಅಣ್ಣ. ಆಸ್ತಿ ನಮ್ಮ ಮೂವರಿಗೂ ಸಮಾನವಾಗೇ ಇರಬೇಕು. ಆಸ್ತಿ ಇಲ್ಲದೆ ಇದ್ದಾಗ ಖುಷಿಯಾಗಿ ಜೀವನ ಮಾಡಿದವರು ಅಭಿ ಮತ್ತೆ ವಸು. ನಮ್ಮನ್ನ ಕಾಪಾಡಿದವರು. ರಾತ್ರಿ ಅಭಿ ನನ್ಗೆ ಹೇಳ್ದ, ಹಾರಿಕಾಗೋಸ್ಕರ ಆಸ್ತಿನ 2 ಭಾಗ ಮಾಡೋಣ ಅಂದ. ಅರ್ಧ ಭಾಗ ಹಾರಿಕಂಗೆ, ಉಳ್ದಿರೋ ಅರ್ಧ ಭಾಗ ನಾವೆಲ್ಲರೂ ಹಂಚ್ಕೊಳ್ಳೋಣ ಅಂತ ವಸು ಹೇಳಿದ್ಲು. ನಮಗೂ ಇಷ್ಟ ಇದೆ ಅಖಿಲ್. ನನಗಿಷ್ಟ ಇಲ್ಲ ಅದಕ್ಕೆ. ದುಡ್ಡುಗೋಸ್ಕರ ಅವಳು ನಮ್ಮ ಜೊತೆ ಇರ್ತಾಳೆ ಅಂದ್ರೆ ಬೇಕಾಗೇ ಇಲ್ಲ. ಹಾರಿಕಾ ನಮ್ಮ ಜೊತೆ ಇರೋದು ಮುಖ್ಯ ಅಖಿಲ್. ಈ ಕುಟುಂಬ ಬೇರೆ ಆಗ್ಬಾರ್ದು, ಎಲ್ಲರೂ ಒಟ್ಟಿಗೆ ಇರಬೇಕು. ಅದಕ್ಕೋಸ್ಕರ ನಿಮ್ಮ ಆಸ್ತಿನ ತ್ಯಾಗ ಮಾಡ್ತೀರ ಅದಕ್ಕೆ? ರಾಕಿ ಅನು ಕೀರ್ತಿ ಏನಾಗಬೇಕು? ಅವ್ರಿಗೇನು ಉಳಿಸಲ್ವಾ? ಅಖಿಲ್, ಅವ್ರ ಬಗ್ಗೆ ನಾನು ನೋಡ್ಕೊಳ್ತೀನಿ. ನಿನ್ನ ಮಗು ಈ ಮನೇಲೆ ಹುಟ್ಟಬೇಕು, ಇಲ್ಲೇ ಬೆಳಿಬೇಕು, ನಮ್ಮ ಜೊತೆನೇ ಇರಬೇಕು. ನಿನಗೆ ಯಾರು ಏನೂ ಹೇಳಲ್ಲ. ಹುಟ್ಟು ಮಗು ಆರೋಗ್ಯದ ಬಗ್ಗೆ ನೋಡ್ಕೋ, ಆಮೇಲೆ ಮಗುನ ನೋಡ್ಕೋ, ಸಂತೋಷವಾಗಿರು. ಒಪ್ಕೊಳ್ಳಿ, ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆ ಸಿಗಲ್ಲ. ವಿಚ್ಛೇದನ ತಗೊಂಡ್ರೆ ಜೀವನಾಂಶ ಬಿಟ್ಟು ಇನ್ನೇನು ಸಿಗಲ್ಲ. ಈಗ ಇದಕ್ಕೆ ನೀನು ಒಪ್ಕೊಂಡ್ರೆ ನೀನು ಆಸೆ ಪಟ್ಟಿದ್ದೆಲ್ಲ ನಿನಗೆ ಸಿಗತ್ತೆ. ಆಸ್ತಿ, ಅಧಿಕಾರ, ಉಸ್ತುವಾರಿ ಎಲ್ಲ ನಿಂದೆ. ಈ ಮನೇಲಿರೋರೆಲ್ಲ ಒಂದ್ ಕಡೆ ತೂಗಿದ್ರೆ ನೀನೊಬ್ಳೆ ಒಂದ್ ಕಡೆ ತೂಗ್ತೀಯ. ನೀನ್ ಆಡಿದ್ದೆ ಆಟ, ಹಾಡಿದ್ದೆ ಹಾಡಾಗತ್ತೆ. ನನ್ ಮಾತು ಕೇಳಿ, ಯೋಚನೆ ಮಾಡು. ಹಾರಿಕಾ ಒಪ್ಕೊಂಬಿಟ್ಲು, ಹಾರಿಕಾ. ಏನೇ, ನಿನ್ಗೆ ಅರ್ಧ ಆಸ್ತಿ ಸಿಕ್ಕದ್ಮೇಲೆ ನನ್ನ ವಿಷಯ ಮರಿಬಾರ್ದು. ನನಗೆ ಕಮಿಷನ್ ಕೊಡ್ತೀನಿ ಅಂದಿದ್ಯಾ, ಈಗ ಗಿಫ್ಟಾ ಕೊಟ್ಬಿಡು. ಒಪ್ಕೊಂಡಿದ್ಯಾ ಅಲ್ವಾ ಹಾರಿಕಾ? ಇನ್ನು ಡಿವೋರ್ಸ್ ಬೇಕು ಅಂತ ಹೇಳಲ್ಲ ತಾನೆ?
ಇಲ್ಲೇ ಇರ್ತೀಯ ಅಲ್ವಾ? ಮಗುನ ಇರ್ತೀಯ ಅಲ್ವಾ? ನಾನು ಒಪ್ಕೊಂಡಿದ್ದೀನಿ. ಆದರೂ ಒಂದ್ಸಲ ನಮ್ಮ ಮಾಮ್ ಜೊತೆ ಮಾತಾಡಬೇಕು. ಅದ್ರಲ್ಲೇನೇ ಇದೆ, ನಿಮ್ಮಮ್ಮನ ಇಲ್ಲಿಗೆ ಕರ್ಸ್ ಮಾತಾಡೋ. ಹಾಗೆ ಆಫೀಸ್ಗೆ ಹೋಗಿ ರೆಸಿಗ್ನೇಷನ್ ಲೆಟ್ರ್ ಕೊಟ್ಟು ಬರಬೇಕು. ಅದಕ್ಕೆ ಆಫೀಸ್ಗೆ ಯಾಕಮ್ಮ ಹೋಗ್ಬೇಕು? ಮೇಲಲ್ಲಿ ಕಳಿಸ್ಬೋದಲ್ಲ? ಇಲ್ಲ ಭಾವ, ನಾನು ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀನಿ. ಆಫೀಸ್ಗೆ ಹೋಗಿ ಆದಿತ್ಯನ ಹತ್ರ ಮಾತಾಡಿ ಅದನ್ನ ಕ್ಯಾನ್ಸಲ್ ಮಾಡಿ ಬರ್ತೀನಿ. ಮತ್ತೆ ಮನ್ಸು ಬದಲಾಯಿಸ್ಕೊಳ್ಳಲ್ಲ ಅಲ್ವಾ? ನೀವು ಕೂಡ ಬದಲಾಗಬಾರ್ದು. ಮಾತು ಕೊಟ್ಟಂಗೆ ನಡ್ಕೊಳ್ಳಿ. ಹಾರಿಕಾ ಇಷ್ಟು ಸುಲಭವಾಗಿ ಒಪ್ಕೋತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಸ್ತಿ ಕೊಟ್ರೆ ಯಾಕೆ ಒಪ್ಕೊಳ್ಳಲ್ಲ? ಅದಕ್ಕೆ ಮನುಷ್ಯನ ರಕ್ತ ಹೀರೋ ಜಿಗಣೆ ತರ ದುಡ್ಡಿನ ರುಚಿ ಕಂಡಿರೋ ಮೃಗ ಅವಳು. ಬಸ್ರಿ ಆಗಿರೋಳ್ನ ಹಾಗೆಲ್ಲ ಅನ್ಬಾರ್ದು ಕಣೋ. ಆದ್ರೂ ಅವಳು ದುಡ್ಗೋಸ್ಕರ ಒಪ್ಕೊಂಡಿಲ್ಲ, ದೊಡ್ಡವಳಾಗಿ ನಾನ್ ಹೇಳಿದಕ್ಕೆ ಒಪ್ಕೊಂಡ್ಲು. ಅವ್ರ ಅಮ್ಮನ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಅಂದ್ಲು ಹಾರಿಕಾ. ಅವ್ರ ಅಮ್ಮ ಇದಕ್ಕೇನಾದ್ರೂ ಅಡ್ಡಿಪಡಿಸಿದ್ರೆ? ಅಡ್ಡಿಪಡಿಸದೇ ಇರೋ ತರ ನಾನ್ ನೋಡ್ಕೋತೀನಿ ಬಿಡೋ, ಅವ್ರನ್ನು ಒಪ್ಪಿಸ್ತೀನಿ. ನಿನಗ್ಯಾಕೆ ಅಷ್ಟು ಇಂಟ್ರೆಸ್ಟ್? ಇದೇನೋ, ನೀನು ಹಾರಿಕಾ ಒಟ್ಟಿಗೆ ಇರೋದನ್ನ ನೋಡ್ಬೇಕು ಅಂತ ನನಗಿಷ್ಟ ಇರಲ್ವಾ? ಹಾರಿಕಾ ಅಖಿಲ್ ಜೊತೆಯಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕಾರಣ ಹೊಸವರು. ಅವರೇ ಈ ಆಸ್ತಿ ಪ್ಲಾನ್ನ ಹೇಳಿದ್ದು. ಪ್ಲಾನ್ ನಂದೇ ಆಗಿರಬಹುದು, ಆದ್ರೆ ತ್ಯಾಗ ನಿಮ್ಮೆಲ್ಲರದು. ಹಾರಿಕಾಗೋಸ್ಕರ, ಹುಟ್ಟೋ ಮಗುಗೋಸ್ಕರ ಆಸ್ತಿನ ಬಿಟ್ಕೊಡ್ತಿದ್ದೀರಾ? ಈ ಕುಟುಂಬ ಒಡಿಬಾರ್ದು ಅನ್ನೋ ಕಾರಣಕ್ಕೆ ನೀವಿದೆಲ್ಲ ಮಾಡಿದ್ದೀರಾ. ತುಂಬಾ ಸಂತೋಷ ಆಗ್ತಿದೆ ರೀ. ನನಗಂತೂ ದೊಡ್ಡ ಮೊತ್ತದಲ್ಲಿ ದುಡ್ಡು ಸಿಗ್ತಾ ಇದೆ. ನಾನು ನನ್ನ ರಾಜ ಖುಷಿಯಾಗಿರ್ತೀವಿ. ಕಮೇನ್. ಹಾಯ್ ಹಾರಿಕಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಕೂತ್ಕೋ. ಹೊಸ ಈವೆಂಟ್ಗೋಸ್ಕರ ನಿನ್ ಜೊತೆ ಡಿಸ್ಕಸ್ ಮಾಡಬೇಕಿತ್ತು. ಸಾರಿ ಆದಿತ್ಯ, ನಾನು ರಿಸೈನ್ ಮಾಡ್ತಿದ್ದೀನಿ. ವಾಟ್? ಏನಕ್ಕೆ? ನಮ್ಮ ಮನೇಲೆಲ್ಲರೂ ನನಗೆ ಜಾಬ್ ಮಾಡಬೇಡ ಅಂತಿದ್ದಾರೆ. ಓ ಕಮಾನ್ ಹಾರಿಕಾ, ನಾಳೆ ನೀನು ಡಿವೋರ್ಸ್ ತಗೋತಿದ್ಯಲ್ವಾ? ಈಗ ಅವ್ರ ಮಾತು ಕೇಳೋ ಅವಶ್ಯಕತೆ ಏನೂ ಇಲ್ಲ. ನಾನು ಡಿವೋರ್ಸ್ ತಗೋತಿಲ್ಲ. ಅಖಿಲ್ ಜೊತೆನೇ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಏನು ಜೋಕ್ ಮಾಡ್ತಿದ್ಯಾ? ಜೋಕ್ ಅಲ್ಲ, ಸೀರಿಯಸ್. ಸಡನ್ ಆಗಿ ಈ ಡಿಸಿಷನ್ ಏನು? ನಾನು ಕನ್ಸೀವ್ ಆಗಿದ್ದೀನಿ. ಏನೋ? ನಾನು ಪ್ರೆಗ್ನೆಂಟ್. ವಾವ್! ಇಸ್ ಇಟ್ ಟ್ರೂ ಹಾರಿಕಾ? ನೀನ್ ಪ್ರೆಗ್ನೆಂಟಾ? ಹೌದು. ಕಂಗ್ರಾಟ್ಸ್ ಡಾರ್ಲಿಂಗ್. ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಟಚ್ ಮೀ ಆದಿತ್ಯ, ನನ್ನ ಮುಟ್ಬೇಡ. ಏನಾಯ್ತು ಬೇಬಿ? ಗುಡ್ ನ್ಯೂಸ್ ಹೇಳಿ ನನ್ನ ದೂರ ಮಾಡ್ತಿದ್ಯಾ? ಡೋಂಟ್ ಕಾಲ್ ಮೀ ಬೇಬಿ. ನಾನು ಅಖಿಲ್ ವೈಫ್. ಸೋ ವಾಟ್? ನಿನ್ ಹೊಟ್ಟೆಲ್ ಹುಡ್ತಿರೋ ಮಗುಗೆ ಅಪ್ಪ ನಾನೇ. ಏನ್ ಮಾತಾಡ್ತಿದ್ಯಾ ಆದಿತ್ಯ? ಹೇ, ಯಾಕೆ? ಏನು ಗೊತ್ತಿಲ್ದಿರೋ ತರ ಮಾತಾಡ್ತಿದ್ಯಾ? ನಮ್ಮ ಮಧ್ಯೆ ರಿಲೇಷನ್ ಇದೆಯಲ್ಲ, ನಮ್ಮ ಮಧ್ಯೆ ನಡೀತಲ್ಲ. ಸ್ಟಾಪ್ ಇಟ್, ಸ್ಟಾಪ್ ಇಟ್. ನಾವ್ ಯಾವಾಗ ಒಂದಾದ್ವಿ? ಆಗ್ಲೇ ಮರ್ತ್ಬಿಟ್ಯಾ? ಇದೇ ಆಫೀಸಲ್ಲಿ ನಾವೆಷ್ಟು ಸಲ ಡ್ರಿಂಕ್ಸ್ ಮಾಡಿದ್ದೀವಿ. ಡ್ರಿಂಕ್ಸ್ ಮಾಡಿದ್ರೆ? ಅದಾದ್ಮೇಲೆ ನಾವೇನು ಮಾಡ್ಲಿಲ್ವಾ ಹೇಳು? ನೋ, ನಾನ್ ನಂಬಲ್ಲ. ನಾನು ಆ ಥರ ಯಾವತ್ತೂ ಮಾಡಲ್ಲ. ನಾವು ಮಾಡಿದ್ವಿ ಹಾರಿಕಾ, ನಿನಗ್ ನೆನಪಿಲ್ಲ ಅಷ್ಟೇ. ಯು ಚೀಟರ್. ನನ್ನ ಸಿಚುವೇಶನ್ನ ಈ ಥರ ಉಪಯೋಗಿಸ್ಕೋಬೇಕು ಅಂತಿದ್ಯಾ? ಥಿಂಕ್ ಬೇಬಿ, ಅಖಿಲ್ ತುಂಬಾ ದಿನದಿಂದ ವೀಲ್ ಚೇರ್ನಲ್ಲೇ ಇದ್ದಾನೆ. ಅದಕ್ಕಿಂತ ಮುಂಚೆ
ನಿಮ್ಮ ರಿಲೇಶನ್ಶಿಪ್ ಕೂಡ ಸರಿಯಾಗಿರ್ಲಿಲ್ಲ. ಡಿವೋರ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ರಿ. ಮನೇಲಿ ಜಗಳ ನಡೀತಿತ್ತು. ಅಂಥ ಕಂಡೀಷನಲ್ಲಿ ನೀನು ಅಖಿಲಿಂದ ಪ್ರೆಗ್ನೆಂಟ್ ಆಗೋದು ಪಾಸಿಬಲ್ ಇದೆಯಾ? ನಿನ್ನ ನನ್ನ ನಡುವೆ ಯಾವ ಜಗಳನೂ ಇಲ್ಲ. ನಾವು ಫ್ರೆಂಡ್ಸ್ ಆಗೇ ಇದ್ದೀವಿ. ಡ್ರಿಂಕ್ಸ್ ಮಾಡಿದಾಗ ಕ್ಲೋಸ್ ಆದ್ವಿ. ಆ ರಿಸಲ್ಟೇ ಇದು. ನಾನು ನಂಬಲ್ಲ. ನೀನು ಅಡ್ವಾಂಟೇಜ್ ತಗೊಂತಿದ್ಯಾ? ನಮ್ಮ ಮಧ್ಯೆ ಏನೂ ನಡೆದಿಲ್ಲ. ಹೋಗ್ಲಿ, ಡಾಕ್ಟರ್ ಹೇಳಿದ್ರೆ ನಂಬ್ತೀಯಾ? ಡಾಕ್ಟರ್ ಏನು ಹೇಳೋದು? ಒಂದು ಕೆಲಸ ಮಾಡು, ಡೈರೆಕ್ಟಾಗಿ ಹಾಸ್ಪಿಟಲಿಗೆ ಹೋಗು. ಅಲ್ಲಿ ಟೆಸ್ಟ್ ಇರುತ್ತೆ, ಅದನ್ನ ಮಾಡಿಸು. ಆ ಟೆಸ್ಟಲ್ಲಿ ನಿನ್ನ ಹೊಟ್ಟೆಲಿರೋದು ಯಾರು ಬೇಬಿ, ಎಷ್ಟು ತಿಂಗಳು ಅಂತ ಕ್ಲಿಯರಾಗಿ ಗೊತ್ತಾಗತ್ತೆ. ಆಗ ನೀನೇ ನಂಬ್ತೀಯ? ಇಲ್ಲ, ನಾನು ನಂಬಲ್ಲ. ನಿನ್ನ ಮೇಲೆ ನನಗೆ ಯಾವತ್ತೂ ಅಂತ ಉದ್ದೇಶ ಇಲ್ಲ. ನಂಗೂ ನಿನ್ನ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಹಾರಿಕಾ. ಬಟ್ ನಾವು ಡ್ರಿಂಕ್ಸ್ ಮಾಡಿ ಆ ಮತ್ತಲ್ಲಿ ಹೀಗೆಲ್ಲ ಆಗೋಗಿದೆ. ಇದು ಸತ್ಯ. ಬೇಕಾದ್ರೆ ಹಾಸ್ಪಿಟಲಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೋ. ಈಗಲೇ ಹೋಗ್ತೀನಿ. ನೀನಲ್ಲ ಅಂತ ಪ್ರೂವ್ ಮಾಡ್ತೀನಿ. ಪೂವರ್ ಗರ್ಲ್, ಸರಿಯಾಗಿ ತಗ್ಲ ಹಾಕೊಂಡ್ಲ. ಏಳು ಅಖಿಲ್, ಎದ್ದು ನಡೆಯೋದಕ್ಕೆ ಪ್ರಯತ್ನ ಪಡು. ನಾವು ನಿನ್ನ ಪಕ್ಕದಲ್ಲೇ ಇರ್ತೀವಿ ಅಖಿಲ್. ಎದ್ದು ನಡಿ. ಏಳು ಅಖಿಲ್. ಕಮಾನ್ ಚಿಕ್ಕಪ್ಪ, ಯು ಕ್ಯಾನ್ ಡೂ ಇಟ್. ಟ್ರೈ ಮಾಡಿ ಚಿಕ್ಕಪ್ಪ, ನೀವು ನಡೀತೀರಾ? ಏಳು ಅಖಿಲ್, ಟ್ರೈ ಮಾಡು. ಹಾಗೆ ಅಖಿಲ್, ಹುಷಾರು ಹುಷಾರು ಅಖಿಲ್. ಅಖಿಲ್ ನಿಂತಿದ್ದಾನಾ? ನಿಧಾನ. ಅವಸರ ಏನಿಲ್ಲ ಅಖಿಲ್, ಮೆತ್ತಿಗೆ ನಿಧಾನಕ್ಕೆ ನಡಿ. ಅಖಿಲ್, ಹಾಗೆ ನಡಿ ಅಖಿಲ್. ನೀನ್ ನಡೆಯೋಕ್ಕಾಗತ್ತೆ. ನಡಿ ಅಖಿಲ್. ನಿಧಾನಕ್ಕೆ ನಿಧಾನಕ್ಕೆ ಹೆಜ್ಜೆ ಇಡು. ಸೂಪರ್ ಚಿಕ್ಕಪ್ಪ, ಹಾಗೆ ನಡೀರಿ. ಹುಷಾರು ಚಿಕ್ಕಪ್ಪ. ಹಾಗೆ ಒಂದೊಂದೇ ಹೆಜ್ಜೆ ಇಡ್ತಾ ನಿಧಾನಕ್ಕೆ ನಡಿ. ನಿನ್ ಕೈಲಿ ನಡಿಯಕ್ಕಾಗತ್ತೆ. ಕಮಾನ್ ಅಖಿಲ್. ಅಖಿಲ್, ಹುಷಾರು ಹುಷಾರು. ಸ್ವಲ್ಪ ಹೊತ್ತು ನಿಂತ್ಕೋ ಅಖಿಲ್. ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡು. ನನಗೆ ನಿಲ್ಲಕ್ಕಾಗ್ತಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ತಡ್ಕೋ ಅಖಿಲ್. ನನ್ನ ಕೈಲಿ ಆಗ್ತಿಲ್ಲ. ಅದಕ್ಕೆ ತುಂಬ ನೋವಾಗ್ತಿದೆ. ಏನಾಗಲ್ಲ ಕಣೋ, ಟ್ರೈ ಮಾಡು. ಟ್ರೈ ಮಾಡಿ ಚಿಕ್ಕಪ್ಪ. ಕಮಾನ್ ಚಿಕ್ಕಪ್ಪ, ನೀವು ನಡೀತೀರಾ?
ಹೊಸೂರೆ ಟ್ರೈ ಮಾಡು ಅಖಿಲ್. ನೀವು ಬಿಟ್ಬಿಡಿ. ಬಾ ಬಾ ಟ್ರೈ ಮಾಡು. ಕಮಾನ್ ಅಖಿಲ್, ಯು ಕ್ಯಾನ್ ಡೂ ಇಟ್. ಪ್ಲೀಸ್ ಅಣ್ಣ, ನನಗೆ ನಡೆಯೋಕ್ಕಾಗ್ತಿಲ್ಲ, ನನ್ನ ಕೈಲಾಗ್ತಿಲ್ಲ. ಟ್ರೈ ಮಾಡು ಅಖಿಲ್. ತುಂಬ ನೋವಾಗ್ತಿದೆ. ಒಂದು ನಿಮಿಷ ಇರು, ಕೂತ್ಕೋ. ಬಾ ಕೂತ್ಕೋ. ಕೂತ್ಕೋ.